ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ಇವತ್ತಿನ ಸ್ವಿಚ್ ವರ್ಡು ನಾನು ನಿಮಗೆ ಈ ಕುಡಿತ ಇರುತ್ತಲ್ಲ, ಈ ಕುಡಿತದ ಒಂದು ಅಭ್ಯಾಸ ಅಂಥವ್ರಿಗೆ, ಕುಡಿತ ಅಂತಲೇ ಅಲ್ಲ, ಡ್ರಗ್ಸು ಅಥವಾ ಈ ಪಾನ್ ಪರಾಗಗಳು ಈ ಥರ ಬೇರೆ ಯಾವುದೇ ವ್ಯಸನಗಳಿದ್ರೂ ಅದರಿಂದ ಹೇಗೆ ಹೊರಗೆ ಬರಬಹುದು, ನಿಮ್ಮ ಪರಿವಾರದವರು ಅಥವಾ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಮಕ್ಕಳು ಅಥವಾ ನಿಮಗೆ ಆಪ್ತರಾಗಿರೋರಲ್ಲಿ ಯಾರಿಗಾದರೂ ಯಾವುದಾದ್ರೂ ಒಂದು ಕೆಟ್ಟ ವ್ಯಸನ ಇದೆ ಅಂದರೆ, ಕೆಟ್ಟ ಚಟ ಇದೆ ಅಂದರೆ ಅದರಿಂದ ಅವರನ್ನು ಹೇಗೆ ಹೊರಗೆ ತರ್ಬೋದು ಅನ್ನೋದಕ್ಕೆ ಬೇಕಾಗಿರುವಂಥ ಸ್ವಿಚ್ ವರ್ಡ್ಗಳನ್ನ ಹೇಳ್ತೀನಿ. ಬರೀ ಸ್ವಿಚ್ ವರ್ಡ್ ಮಾತ್ರ ಅಲ್ಲ, ಏಂಜಲ್ ನಂಬರ್ ಕೂಡ ಕೊಡ್ತೀನಿ ನಾನು. ಈಗ ನಾನು ಕೊಡುವಂಥ ಸ್ವಿಚ್ ವರ್ಡನ್ನು ನಿಮಗೆ ಖುದ್ದಾಗಿ ಯಾವುದಾದ್ರೂ ಒಂದು ಬ್ಯಾಡ್ ಹ್ಯಾಬಿಟ್ ಇದೆ ಅಂತಂದರೆ ಅದಕ್ಕೆ ಯೂಸ್ ಮಾಡ್ಕೋಬೋದು, ಅಥವಾ ಬೇರೆಯವ್ರಿಗಿದ್ರೂ ಅವ್ರಿಗೋಸ್ಕರ ನೀವು ಮಾಡ್ಕೋಬಹುದು. ಇದನ್ನು ತುಂಬ ಜನ ಇದಕ್ಕೆ ಸಂಬಂಧಿಸಿದಂಥ ಡೌಟ್ಸ್ ಕೇಳೋದೇನು ಅಂದರೆ, ಫಾರಿನಲ್ಲಿದ್ದಾರೆ ಅಥವಾ ಬೇರೆ ಊರಲ್ಲಿದ್ದಾರೆ, ಅವ್ರಿಗೋಸ್ಕರ ನಾವು ಯೂಸ್ ಮಾಡ್ಬೋದಾ ಅಂತ. ಖಂಡಿತ ಯೂಸ್ ಮಾಡಬಹುದು. ಹೇಗೆ ಅನ್ನೋದನ್ನು ನಾವು ವಿವರಿಸ್ತೀನಿ. ನೀವು ಬೇರೆಯವ್ರಿಗೋಸ್ಕರ ಮಾಡ್ತಾ ಇದ್ದರೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ, ಇಂಥವ್ರಿಗೋಸ್ಕರ ಅವ್ರ ಹೆಸರು ಹೇಳ್ಕೊಂಡು ಇಂಥವ್ರಿಗೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೀನಿ, ಅವರು ಈ ಚಟನ ಖಂಡಿತ ಬಿಡ್ತಾರೆ ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಆಮೇಲೆ ಇದನ್ನು ಚಾಂಟ್ ಮಾಡ್ಕೊಳ್ಳಿ. ಈಗ ನಾನು ಹೇಳುವಂಥ ಸ್ವಿಚ್ ವರ್ಡನ್ನು ನೀವು ಎಷ್ಟು ಸಲ ಚಾಂಟ್ ಮಾಡಬೇಕು ಅಂತ ಕೇಳ್ತೀರಾ. ಸಾಮಾನ್ಯವಾಗಿ ಎಲ್ಲರ ಪ್ರಶ್ನೆ ನಾನು ಹೇಳ್ತಿರೋದು. ಎಷ್ಟು ಸಲ ಅಂತ ಇಲ್ಲ ಸ್ನೇಹಿತರೆ, ಎಷ್ಟು ಜಾಸ್ತಿ ನೀವು ಇದನ್ನು ಚಾಂಟ್ ಮಾಡ್ಕೊಳ್ತೀರೋ ಅಷ್ಟು ಒಳ್ಳೆಯದು. ಯಾಕೆಂದರೆ ಈ ಸ್ವಿಚ್ ವರ್ಡ್ಸ್ ಅನ್ನೋದು ಪವರ್ಫುಲ್ ವರ್ಡ್ಸ್, ಎನರ್ಜಿ ಇರುವಂಥ ಪದಗಳು. ಈ ಎನರ್ಜಿ ಇರುವಂಥ ಪದಗಳು ನಾವು ಎಷ್ಟು ಜಾಸ್ತಿ ಹೇಳ್ಕೊಂಡ್ರೆ ಅಷ್ಟು ಈಸಿಯಾಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆದಾಗ ಅದು ಖಂಡಿತ ನಮ್ಮ ರಿಯಾಲಿಟಿಲಿ ನಾವು ಅಂದ್ಕೊಂಡಾಗೇ ಮಾಡುತ್ತೆ. ಅದೇ ಈ ಪದಗಳ ಉದ್ದೇಶ. ಈಗ ಮೊದಲನೇ ಸ್ವಿಚ್ ವರ್ಡು, ಈ ಕೆಟ್ಟ ಚಟಗಳನ್ನು ಬಿಡಿಸೋಕೆ. ಪೋಸ್ಟ್ಪೋನ್ ಸೇವ್. ಪೋಸ್ಟ್ಪೋನ್ ಸೇವ್ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ಬರ್ಕೊಳ್ಳಿ ಬೇಕಾದರೆ. ಪೋಸ್ಟ್ಪೋನ್ ಸೇವ್. ಈ ಒಂದು ಸ್ವಿಚ್ ವರ್ಡನ್ನು ನೀವು ಎಷ್ಟು ಜಾಸ್ತಿ ಯೂಸ್ ಮಾಡ್ಕೊಳ್ತೀರೋ ಆ ವ್ಯಕ್ತಿಲಿ ನೀವೇ ಒಂದು ಚೇಂಜನ್ನು ನೋಡ್ತೀರಾ. ಅವರು ನಿಧಾನಕ್ಕೆ ಅವರೇ ಬಿಡೋಕ್ಕೆ ಶುರು ಮಾಡ್ತಾರೆ, ಆ ಅಡಿಕ್ಷನಿಂದ ಹೊರಗೆ ಬರೋಕ್ಕೆ ಶುರು ಮಾಡ್ತಾರೆ. ನೀವೇ ಏನಾದರೂ ನಿಮಗೋಸ್ಕರ ಖುದ್ದಾಗಿ ಯಾವುದಾದ್ರೂ ಅಡಿಕ್ಷನಿಂದ ಹೊರಗೆ ಬರೋಕ್ಕೋಸ್ಕರ ಚಾಂಟ್ ಮಾಡ್ಕೋಬೇಕು ಅಂದರೆ ಚಾಂಟ್ ಕೂಡ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವರ್ಡನ್ನು, ಪೋಸ್ಟ್ಪೋನ್ ಸೇವ್ ಅನ್ನೋ ವರ್ಡನ್ನು ನಿಮ್ಮ ದೇಹದ ಎಡಭಾಗದ ಮೇಲೆ ಎಲ್ಲಾದರೂ ಪರವಾಗಿಲ್ಲ, ಯಾವುದೇ ಕಲರ್ ಪೆನ್ನಲ್ಲಾದರೂ ಪರವಾಗಿಲ್ಲ, ಬರ್ಕೊಳ್ಳಿ ಪೋಸ್ಟ್ಪೋನ್ ಸೇವ್ ಅಂತ. ಇಷ್ಟು ಮಾತ್ರ ಅಲ್ಲ, ಒಂದು ನೀರಿನ ಗ್ಲಾಸ್ ಮೇಲೆ ಅಥವಾ ಬಾಟಲ್ ಮೇಲೆ ಕೂಡ ಬರ್ಕೋಬಹುದು. ಅದು ನಿಮಗೋಸ್ಕರನೇ ಆದರೂ ಪರವಾಗಿಲ್ಲ, ಪೋಸ್ಟ್ಪೋನ್ ಸೇವ್ ಅಂತ ಬರೆದು ಆ ನೀರನ್ನು ಕುಡೀರಿ. ಅಥವಾ ನಿಮ್ಮ ಯಾರಿಗೋಸ್ಕರ ಮಾಡ್ತಿದ್ದೀರೋ ಅವ್ರಿಗೆ ಆ ಅವ್ರು ಕುಡಿಯೋಂಥ ಬಾಟಲ್ ಮೇಲೆ ಪೋಸ್ಟ್ಪೋನ್ ಸೇವ್ ಅಂತ ಬರೆದು ಅಂಟಿಸ್ಬಿಟ್ಟು ಅವ್ರಿಗೆ ಕುಡಿಯೋಕ್ಕೆ. ಈ ರೀತಿ ನೀರಿನ ಬಾಟಲ್ ಅಥವಾ ಗ್ಲಾಸ್ ಮೇಲೆ ಬರೆಯೋದ್ರಿಂದ ಆ ಪದಗಳಲ್ಲಿರುವಂಥ ಎನರ್ಜಿ ನೀರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆ ನೀರಿನ ಮೂಲಕ ಅವರ ದೇಹದೊಳಗೆ ಹೋದಾಗ ಅದು ಕೆಲಸ ಮಾಡುತ್ತೆ. ಈಗ ಕೆಲವರು ಪ್ರಶ್ನೆ ಮಾಡ್ಬೋದು, ಎಷ್ಟು ಸಮಯ ಆಗಬಹುದು ಅಂತ. ಈ ಸಮಯ ಬಂದು ಹೇಳೋಕ್ಕಾಗಲ್ಲ. ಈಗ ಒಬ್ಬರು ಒಂದು 10 ವರ್ಷದಿಂದ ಕುಡಿತಾ ಇರ್ಬೋದು, ಸಿಕ್ಕಾಪಟ್ಟೆ ಕುಡಿತದ ಅಡಿಕ್ಷನ್ ಇರ್ಬೋದು ಅವ್ರಿಗೆ. ಅಂಥವ್ರಿಗೆ ಇಮಿಡಿಯೇಟಾಗಿ ನಾವು ಯೂಸ್ ಮಾಡಿದ ತಕ್ಷಣ ವರ್ಕ್ ಆಗಲ್ವಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ, ಆದರೆ ಖಂಡಿತ ವರ್ಕ್ ಆಗುತ್ತೆ. ಈಗೀಗ ಶುರು ಮಾಡಿರೋರಾದರೆ ಇಮಿಡಿಯೇಟಾಗೆ ಬಿಡಬಹುದು. ಸೊ ಅದು ಅವರ ಒಂದು ಎಷ್ಟು ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಇದನ್ನು ಯೂಸ್ ಮಾಡೋದು. ಇದನ್ನು ಬರೆದು ಅವರ ಮಲ್ಕೊಳ್ಳೋಂಥ ಪಿಲ್ಲೋ ಕೆಳಗೆ ಕೂಡ ಇಟ್ಕೋಬಹುದು. ಈ ಸ್ವಿಚ್ ವರ್ಡ್ ಅಂತೂ ಖಂಡಿತ ಕೆಲಸ ಮಾಡುತ್ತೆ. ಕೆಲವ್ರಿಗೆ ಇವತ್ತೇ ಆಗ್ಬೋದು, ಕೆಲವ್ರಿಗೆ ನಾಳೆನೇ ಆಗ್ಬೋದು, ಇನ್ನು ಕೆಲವ್ರಿಗೆ 10 ದಿನ ಮೇಲೆ. ಅಂದರೆ ನಾನು ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಇಷ್ಟೇ ಅಂತ ಅಲ್ಲ, ಒಟ್ಟಿನಲ್ಲಿ ಕೆಲಸ ಆಗುತ್ತೆ. ಈಗ ಎರಡನೇದು ಹೀಲಿಂಗ್ ನಂಬರ್ ಹೇಳ್ತೀನಿ. ಈ ನಂಬರು ಸ್ವಲ್ಪ ದೊಡ್ಡದಾಗಿದೆ, ಆದರೆ ಇದು ಇದೂ ಕೂಡ ಸ್ವಿಚ್ ವರ್ಡ್ ಅಷ್ಟೇ ಪವರ್ಫುಲ್ ಆಗಿದೆ. ನಂಬರು 148543 ಮತ್ತೆ ಹೇಳ್ತೀನಿ, 148543 292.
ಸಪೋಸ್ ನಿಮಗೋಸ್ಕರನೇ ನೀವು ಯೂಸ್ ಮಾಡ್ತಾ ಇದ್ದರೆ ಆಗ ನೀವು ಈ ನಂಬರ್ನ ನಿಮ್ಮ ದೇಹದ ಎಡಭಾಗದಲ್ಲಿ ಯಾವುದೇ ಭಾಗದಲ್ಲಾಗಲಿ, ಕೈ ಮೇಲಾಗಲಿ ಕಾಲ ಮೇಲಾಗಲಿ ಎಲ್ಲಾದರೂ ಪರವಾಗಿಲ್ಲ, ಯಾವುದೇ ಕಲರ್ ಪೆನ್ನಲ್ಲಾದರೂ ಪರವಾಗಿಲ್ಲ, ದಿನಾ ಬರ್ಕೊಳ್ಳಿ ಈ ನಂಬರ್ನ. ನೀವು ಬೇರೆಯವ್ರಿಗೋಸ್ಕರ ಮಾಡ್ತಾ ಇದ್ದರೆ ಅವರ ಒಂದು ನೀರು ಕುಡಿಯೋವಂಥ ಬಾಟಲ್ ಮೇಲೆ ಬರೆದಿಟ್ಬಿಡಿ. ಬಾಟಲಲ್ಲಿ ಕುಡಿಯಲ್ಲ ಅಂತೀರಾ, ನೀವು ಲೋಟದಲ್ಲಿ ಪ್ರತಿ ಸಲ ಕುಡಿಯೋವಾಗ್ಲೂ ಆ ಲೋಟದ ಕೆಳಗೆ ಬೇಕಾದ್ರೆ ಅಂಟಿಸ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲದೇನೆ ಕೂಡ ಕೊಡಿ, ಪರವಾಗಿಲ್ಲ. ಆ ಪೋಸ್ಟ್ಪೋನ್ ಸೇವ್ ಅಂತ ಏನು ಹೇಳಿದೆ ಅದು ಮತ್ತು ಈ ನಂಬರ್ ಎರಡೂ ಕೂಡ ಬಾಟಲ್ ಮೇಲೆ ಬರೆದುಬಿಟ್ಟು ಸುಮ್ಮನೆ ನೀರು ಕೊಡ್ತಾ ಹೋಗಿ ಅಷ್ಟೇ. ಇನ್ನೊಬ್ರಿಗೆ ಕೊಡಬೇಕು ಅಂದರೆ, ನೀವು ಕೂಡ ಕುಡಿಬೇಕು ಅಂದರೆ ಇದನ್ನು ಬರೆದು ಅದನ್ನೇ ಕುಡೀರಿ. ಬಾಟಲ್ ಮೇಲೆ ಮಾರ್ಕರಿಂದ ಬೇಕಾದರೂ ಬರ್ಕೋಬಹುದು ಅಥವಾ ಯಾವುದಾದ್ರೂ ಪೇಪರ್ ಮೇಲೆ ಬರೆದು ಕೂಡ ಅಂಟಿಸ್ಕೋಬಹುದು. ಮೂರನೇ ವಿಷಯ ಏನು ಅಂದರೆ ಕ್ರಿಸ್ಟಲ್ ಅಮೆಥಿಸ್ಟ್. ಈ ಅಮೆಥಿಸ್ಟ್ ಏನು ಮಾಡುತ್ತೆ ಅಂದರೆ, ಅದು ಅಮೆಥಿಸ್ಟ್ನ ಬ್ರೇಸ್ಲೆಟ್ ಆಗಿ ಕೈಯಲ್ಲಿ ಬೇಕಾದರೂ ಹಾಕೋಬಹುದು ಅಥವಾ ಒಂದು ಸ್ಟೋನ್ ಫಾರ್ಮಲ್ಲಿದ್ದರೆ ಹತ್ತಿರ ಬೇಕಾದರೂ ಇಟ್ಕೋಬಹುದು. ಅದೇನಾಗುತ್ತೆ ಅಂದರೆ ಅವರ ಬ್ರೈನಿಗೆ ಯೋಚನೆ ಮಾಡೋ ಶಕ್ತಿಯನ್ನು ಕೊಡುತ್ತೆ. ಈ ಅಮೆಥಿಸ್ಟ್ ಏನಿದೆ ಅದು ನಮ್ಮ ಕ್ರೌನ್ ಚಕ್ರ ಅಂದರೆ ಸಹಸ್ರಾರ ಚಕ್ರಕ್ಕೆ ಸೂಕ್ತವಾಗಿರುವಂಥ ಒಂದು ಕ್ರಿಸ್ಟಲ್ ಸ್ಟೋನ್. ಹಾಗಾಗಿ ಯೋಚನಾ ಶಕ್ತಿ ಜಾಸ್ತಿ ಆಗುತ್ತೆ. ಈ ಅಮೆಥಿಸ್ಟನ್ನು ಒಂದು ಬ್ರೇಸ್ಲೆಟ್ ಫಾರ್ಮ್ ಆಗಿ ಯಾವಾಗಲೂ ಕೈಯಲ್ಲಿ ಹಾಕೊಳ್ಳೋದ್ರಿಂದ ಡ್ರಿಂಕಿಂಗ್ ಆಗಿರಲಿ, ಸ್ಮೋಕಿಂಗ್ ಆಗಿರಲಿ, ಡ್ರಗ್ಸ್ ಆಗಿರಲಿ, ಈ ಏನೋ ಅಗಿತಾರಲ್ಲ ಟೊಬ್ಯಾಕೋ, ಇಂಥದ್ದೆಲ್ಲ ಯಾವುದೇ ಒಂದು ಅಡಿಕ್ಷನ್ ಆಗಿರಲಿ ಅದು ಖಂಡಿತ ಈ ಸ್ವಿಚ್ ವರ್ಡು ಮತ್ತು ಹೀಲಿಂಗ್ ನಂಬರು ಎರಡರ ಜೊತೆಗೆ ಈ ಕ್ರಿಸ್ಟಲ್ ಕೂಡ ಯೂಸ್ ಮಾಡಿದಾಗ ಖಂಡಿತ ಎಲ್ಲನೂ ವರ್ಕ್ ಆಗಿ ಅವರೇ ಬಿಡೋಕ್ಕೆ ಶುರು ಮಾಡ್ತಾರೆ. ಈ ಕ್ರಿಸ್ಟಲ್ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ, ಬ್ರೇಸ್ಲೆಟ್ಸ್ ಬಗ್ಗೆ ಎಲ್ಲ ಬೇಕು ಅಂದರೆ, ಯಾಕೆಂದರೆ ಅದನ್ನು ನಾನು ಯಾರಿಗಾದ್ರೂ ಕಳಿಸೋವಾಗ ಚಾರ್ಜ್ ಮಾಡಿ ಕಳಿಸಿರ್ತೀನಿ. ಅದನ್ನು ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ಅಲ್ಲಿ ಬಂದು ನೋಡಿಬಿಟ್ಟು ಅದರ ಬಗ್ಗೆ ಡೀಟೇಲ್ಸ್ ಅಲ್ಲಿ ಕೇಳಿ. ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಸೊ ಇದು 3 ಯೂಸ್ ಮಾಡಿ ನಿಮ್ಮ ಫ್ಯಾಮಿಲೀಲಿ ಯಾರಿಗಾದರೂ ಇದೆಲ್ಲ ಇದ್ದಾಗ, ಆಮೇಲೆ ಬೇರೆ ಊರಲ್ಲಿ ಯಾರಾದರೂ ಇರ್ತಾರಲ್ಲ ಅಂಥವ್ರಿಗೆ ಏನು ಹೇಳಬೇಡಿ, ಸುಮ್ಮನೆ ಕ್ರಿಸ್ಟಲ್ ಅಮೆಥಿಸ್ಟ್ ಇದು ಬ್ರೇಸ್ಲೆಟ್ ಹಾಕೊಳ್ಳೋಕೆ ಹೇಳಿ. ನೀವು ಅವರ ಹೆಸರನ್ನು ಸಂಕಲ್ಪ ಮಾಡಿಕೊಂಡು ಮನಸ್ಸಲ್ಲಿ ಅವರು ಇದನ್ನು ಬಿಡ್ತಾರೆ, ಈ ಚಟದಿಂದ ಹೊರಗೆ ಬರ್ತಾರೆ ಅಂತ ಹೇಳಿಕೊಂಡು ಆ ಹೀಲಿಂಗ್ ನಂಬರ್ ಆಗಲಿ, ಹೀಲಿಂಗ್ ಇದು ಸ್ವಿಚ್ ವರ್ಡ್ ಆಗಲಿ ಚಾಂಟ್ ಮಾಡ್ಕೊಳ್ಳಿ. ಖಂಡಿತ ಅದು ಕೂಡ ವರ್ಕ್ ಆಗುತ್ತೆ. ಪ್ರಾಕ್ಸಿ ಚಾಂಟಿಂಗ್ ಕೂಡ. ಸೊ ಇವತ್ತಿನ ಸ್ವಿಚ್ ವರ್ಡ್ ಇದಾಯಿತು ಸ್ನೇಹಿತರೆ. ಮತ್ತೆ ನಾಳೆ ಇನ್ನೊಂದು ಸ್ವಿಚ್ ವರ್ಡ್ನ ಜೊತೆ ಬರ್ತೀನಿ. ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.